ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈಗಿನ ದಿನಮಾನದಲ್ಲಿ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅನ್ನೋದು ಯೂಸ್ ಮಾಡಲ್ಲ, ಯಾರೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಲ್ಲ ಹೇಳಿ. ಈಗಿನ ದಿನಮಾನದಲ್ಲಿ ಈ ಚಿಕ್ಕ ಚಿಕ್ಕ ಹುಡುಗರಿಂದ ಪ್ರತಿಯೊಬ್ಬರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇದ್ದಾರೆ, ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ರೀಲ್ಸ್ಗೆ ಅವ್ರು ಅಂದ್ಕೊಂಡ ರೀತಿ ರೀಚ್ ಸಿಗ್ತಲ್ಲ. ರೀಚ್ ಅಂದರೆ ಅವ್ರು ಅಂದ್ಕೊಂಡ ರೀತಿ ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋಗೆ ವ್ಯೂಸ್ ಬರ್ತಾಯಿಲ್ಲ. ಆದರೆ ಜಸ್ಟ್ ಸ್ವಲ್ಪ ನಿಲೆ, ಈಗ ನಾನು ನಿಮಗೆ ಒಂದು ಸೀಕ್ರೆಟ್ ಟ್ರಿಕ್ಸ್ ಅಂದರೆ ನಾನು ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೇನೆ, ನೋಡ್ಕೊಳ್ಬೋದು. ಏನಪ್ಪ, ನನ್ನೊಂದು ಅಕೌಂಟಲ್ಲಿ ಮ್ಯಾಕ್ಸಿಮಮ್ ಫಾಲೋವರ್ಸ್ ಎಷ್ಟು ಇದ್ದಾರೆ, 3000 ಫಾಲೋವರ್ಸ್ ಇದ್ದಾರೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಆದ್ರೆ ಬಟ್ ನನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ವ್ಯೂಸ್ ಎಷ್ಟು ಬರ್ತದೆ ನೋಡ್ಬೋದು, ಲಕ್ಷ ಮಿಲಿಯನ್ ರೀತಿ ವ್ಯೂಸ್ ಅನ್ನೋದು ಬರ್ತಾ ಇದೆ. ಆದರೆ ಬಟ್ ಇದೇ ರೀತಿ ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಹಿಡಿಯೋ ಈ ರೀತಿ ವ್ಯೂಸ್ ಬರಬೇಕು, ಈ ರೀತಿ ಲೈಕ್ಸ್ ಬರಬೇಕು, ಈ ರೀತಿ ಗ್ರೋ ಆಗಬೇಕು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಂದರೆ ಏನು ಮಾಡೋದು ಬೇಕಾಗಿಲ್ಲ. ಜಸ್ಟ್ ಒಂದು ಸೀಕ್ರೆಟ್ ಟ್ರಿಕ್ಸ್ ನೀವು ಮಾಡ್ಬೇಕು. ಅದು ಏನಪ್ಪ ಅಂದರೆ ಜಸ್ಟ್ ಆ ಒಂದು ಸೀಕ್ರೆಟ್ ಟ್ರಿಕ್ಸ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿಸ್ಬಿಡ್ತೀನಿ. ಏನಾದರೂ ಇದು ನಿಮಗೆ ಗೊತ್ತಾದರೆ 100% ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವೈರಲ್ ಆಗುತ್ತೆ. ಅದು ಯಾವೊಂದು ಸೀಕ್ರೆಟ್ ಟ್ರಿಕ್ಸ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನದ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಯಾರೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೆ ಹೇಳ್ಬೇಕಂದ್ರೆ ನೀವು ಎಷ್ಟೇ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡಿ, ಪ್ರತಿದಿನ ಅಪ್ಲೋಡ್ ಮಾಡಿ, ಏನೇ ಮಾಡಿದ್ರು ಕೂಡ ಒಳ್ಳೆ ಕಂಟೆಂಟ್ ಶೂಟ್ ಮಾಡಿದ್ರು ಕೂಡ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ರೀಲ್ಸ್ ಅಪ್ಲೋಡ್ ಮಾಡಿದ್ರು ಕೂಡ ವ್ಯೂಸ್ ಬರ್ತಲ್ಲ, ವೈರಲ್ ಆಗ್ತಾಯಿಲ್ಲ, ಲೈಕ್ಸ್ ಬರ್ತಲ್ಲ, ಕಮೆಂಟ್ ಬರ್ತಲ್ಲ, ಫಾಲೋವರ್ಸ್ ಬರ್ತಲ್ಲ ಅನ್ನೋರು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಅಂದರೆ ಈ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಏನಾದರೂ ಒಂದು ವೇಳೆ ಸ್ಕಿಪ್ ಮಾಡಿದ್ರೆ ನೀವು ಒಂದು ಒಳ್ಳೆ ಒಂದು ವೀಡಿಯೋ ಮಿಸ್ ಮಾಡಿದಂಗೆ ಅಂತಲೇ ನೀವು ಅನ್ಕೋಬೋದು. ಏನಪ್ಪ ಅಂದರೆ ಜಸ್ಟ್ ನನಗೆ ಒಂದು ಸೀಕ್ರೆಟ್ ಟ್ರಿಕ್ಸ್ ಏನಪ್ಪ ಅಂತ ಸೀಕ್ರೆಟ್ ಟ್ರಿಕ್ಸ್ ಅಂತ ತಕ್ಷಣ ನಿಮ್ಗೆ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ. ನಾನು ಯೂಸ್ ಮಾಡಿದಂಥ ಸೀಕ್ರೆಟ್ ಟ್ರಿಕ್ಸ್ ನಿಮ್ಮ ಮುಂದೆ ಹೇಳ್ತೇನೆ. ಏನಪ್ಪ ಸೀಕ್ರೆಟ್ ಟ್ರಿಕ್ಸ್ ಅಂದರೆ ಏನೂ ಇಲ್ಲ, ಜಸ್ಟು ನೀವು ಯಾವುದೇ ಒಂದು ರೀಲ್ಸ್ ವೀಡಿಯೋ ಮಾಡಿದ್ರು ಕೂಡ ಮೇನ್ ಇಂಪಾರ್ಟೆಂಟ್ ನೀವು ಮಾಡಬೇಕಾದಂಥ ಸೀಕ್ರೆಟ್ ಟ್ರಿಕ್ಸ್ ಅಂದರೆ ಏನಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಏನು ಅಪ್ಲೋಡ್ ಮಾಡ್ತಾರಲ್ಲ, ಆ ಅಪ್ಲೋಡ್ ಮಾಡೋ ಪ್ರೊಸೆಸ್ ಅನ್ನೋದು ನೀವು ಸರಿಯಾದ ರೀತಿಯಲ್ಲಿ ನೀವು ಮಾಡಬೇಕು. ಯಾಕಂದರೆ ತುಂಬ ಜನ ಸರಿಯಾದ ರೀತಿಯಲ್ಲಿ ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡೋ ಪ್ರೊಸೆಸ್ಸು ಸರಿಯಾಗಿ ಮಾಡ್ತಾಯಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗೆ ವ್ಯೂಸ್ ಬರ್ತಾರೆ, ಲೈಕ್ಸ್ ಬರ್ತಾರೆ, ಫಾಲೋವರ್ಸ್ ಬರ್ತಾಯಿಲ್ಲ, ಇನ್ಕ್ರೀಸ್ ಆಗ್ತಾಯಿಲ್ಲ, ಪ್ರೊಫೈಲ್ ಗ್ರೋ ಆಗ್ತಾಯಿಲ್ಲ. ಹಾಗಿದ್ರೆ ನೀವು ನೋಡ್ಬೋದು ಬ್ರದರ್, ಅದು ಯಾವ ರೀತಿ ಸರಿಯಾದ ಪ್ರೊಸೆಸ್ಸಿಂದ ವೀಡಿಯೋ ಅಪ್ಲೋಡ್ ಮಾಡೋದು, ಯಾವ ಒಂದು ಟ್ರಿಕ್ಸ್ ಏನಿಲ್ಲ. ಜಸ್ಟ್ ನಾನು ಸೈಡೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ನಾನು ಖುದ್ದಾಗಿ ನಾನು ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ನನಗೆ ವ್ಯೂಸ್ ಬರುತ್ತೆ ಎಲ್ಲ ನಿಮಗೆ ಲೈವ್ ಪ್ರೊಫೈಗೆ ತೋರಿಸ್ತೀನಿ. ಸೈಡೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ಜಸ್ಟ್ ಏನೂ ಇಲ್ಲ. ಈಗ ನನಗೆ ಎಲ್ಲರಿಗೂ ಹೇಳ್ತೀನಿ, ಯಾರು ಕೂಡ ವೀಡಿಯೋ ಮಿಸ್ ಮಾಡಬೇಡಿ. ಜಸ್ಟ್ ಏನೂ ಇಲ್ಲ, ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ನನಗೆ ಸೈಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ನೀವು ಕೂಡ ಏನು ಮಾಡಿ, ಜಸ್ಟ್ ಏನು ಮಾಡೋಲ್ಲ. ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ಬೇಕಾದ್ರೆ ನೀವು ಯಾವುದೋ ಒಂದು ವೀಡಿಯೋ ಶೂಟ್ ಮಾಡಬೇಕು, ಯಾವುದೋ ಒಂದು ಕಂಟೆಂಟ್ ಶೂಟ್ ಮಾಡ್ತಾರೆ ಎಲ್ಲರಿಗೂ ಹೇಳಿದ್ರೆ ಕಂಟೆಂಟ್ ಮೇಲೆ ಫೋಕಸ್ ಇರಲಿ. ಯಾವ ರೀತಿ ಒಂದು ಹೋಗು ಕಂಟೆಂಟ್ ಶೂಟ್ ಮಾಡ್ಬೇಕು, ಒಳ್ಳೆ ರೀತಿಯಿಂದ ಕಂಟೆಂಟ್ ಶೂಟ್ ಮಾಡಬೇಕು, ಜನ ನೋಡಬೇಕು, ಕ್ಲಿಕ್ ಮಾಡಿ ನೋಡಬೇಕು, ಆ ರೀತಿ ಕಂಟೆಂಟ್ ಇರಬೇಕು. ಮತ್ತು ಅದ್ರ ಜೊತೆಗೆ ಎಡಿಟಿಂಗ್ ಪ್ರೊಫೆಷನಲ್ ರೀತಿ ಇರಬೇಕು. ಯಾಕಂದರೆ ಎಡಿಟಿಂಗ್ ಯಾವುದೋ ಮಾಡೋದು ಕಂಟೆಂಟ್ ಯಾವುದೋ ರೀತಿ ಆ ರೀತಿ ಎಲ್ಲ ಒಳ್ಳೆ ರೀತಿಯಿಂದ ಎಡಿಟಿಂಗ್ ಇರಬೇಕು, ಒಳ್ಳೆ ರೀತಿಯಿಂದ ಪ್ರೊಫೆಷನಲ್ಗೆ ವೀಡಿಯೋ ಕ್ವಾಲಿಟಿನೂ ಕೂಡ ಇರಬೇಕು. ಮ್ಯಾನೇಜ್ಮೆಂಟ್ ಮಾಡಿ ಒಳ್ಳೆ ರೀತಿಯಿಂದ ಕಂಟೆಂಟ್ ಇರಬೇಕು, ಒಳ್ಳೆ ರೀತಿಯಿಂದ ಎಡಿಟಿಂಗ್ ಇರಬೇಕು. ಇದು ಇಂಪಾರ್ಟೆಂಟ್. ಇವೆರಡೂ ನೀವು ಮ್ಯಾನೇಜ್ಮೆಂಟ್ ಮಾಡಬೇಕು. ಅದರ ನಂತರ ಮೂರನೇದು ಬಂದ್ಬಿಟ್ಟು ವೀಡಿಯೋ ಅಪ್ಲೋಡಿಂಗ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ವೀಡಿಯೋ ಶೂಟ್ ಮಾಡಿದ್ರೆ ಎಷ್ಟು ಕಷ್ಟಪಟ್ಟಿದ್ರೆ ಅದರ ಡಬಲ್ ಇಲ್ಲಿ ಇಂಪಾರ್ಟೆಂಟ್. ಯಾಕಂದರೆ ವೀಡಿಯೋ ಯಾವುದೇ ರೀತಿ ವೀಡಿಯೋ ಅಂದರೆ ನಾವು ಹೆಂಗೋ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರೂ ನೋಡಲ್ಲ, ಅದಕ್ಕೆ ಒಳ್ಳೆ ರೀತಿಯಿಂದ ನಾವು ಸ್ಟೆಪ್ ಮಾಡಬೇಕು. ಏನಾದರೂ ಜಸ್ಟ್ ಇಲ್ಲ. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಜಸ್ಟ್ ಏನು ಬಿಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. ನೀವು ನೋಡ್ಕೊಳ್ಬೋದು, ನಾನು ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಳಿ 3000 ಮೇಲ್ಗಡೆ ಫಾಲೋವರ್ಸ್ ಇದ್ದಾರೆ. ಆದ್ರೆ ಬಟ್ ನೋಡ್ಕೊಳ್ಬೋದು ರೀಲ್ಸ್ ಮೊನ್ನೆ ಒಂದು ಅಪ್ಲೋಡ್ ಮಾಡಿದೆ ನೋಡಿ, 1.5 ಲಕ್ಷ ನೋಡ್ಕೊಳ್ಬೋದು. ಮಿಲಿಯನ್ ನೋಡಿ, ಇಲ್ಲಿ ಮಿಲಿಯನ್ ರೀಲ್ಸ್ ವ್ಯೂಸ್ ನೋಡ್ಕೊಳ್ಳಿ, ಮಿಲಿಯನ್ ಲೈಕ್ಸ್ ಕೂಡ ನೋಡ್ಕೊಳ್ಬೋದು. ಇಲ್ಲಿ ನಾನು ಈ ರೀಲ್ಸ್ ಲೈಕ್ ನೋಡ್ಕೊಳ್ಳಿ, ಎಷ್ಟು 11,000 ಲೈಕ್ಸ್. ಈ ರೀತಿ ನೀವು ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಏನಾದ್ರು ಜಸ್ಟ್ ಅಪ್ಲೋಡ್ ಮಾಡೋದಂದ್ರೆ ಯಾವ ರೀತಿ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್, ಏನೂ ಇಲ್ಲ. ಈಗ ನೋಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ರೀಲ್ಸ್ ಅಪ್ಲೋಡ್ ಮಾಡ್ತಾರೆ, ರೀಲ್ಸ್ ಮೇಲೆ ಕ್ಲಿಕ್ ಮಾಡಿ ಹೆಂಗೆ ಅಪ್ಲೋಡ್ ಮಾಡಿ, ಜಸ್ಟ್ ಏನೂ ಇಲ್ಲ. ಈಗ ಎಕ್ಸಾಂಪಲ್ ನಾನು ಇದೇ ವಿಡಿಯೋ ವಾಪಸ್ ನಾನು ನಿಮಗೆ ತೋರಿಸ್ತೀನಿ. ಓಕೆ, ವಾಲ್ಯೂಮ್ ಸ್ವಲ್ಪ ಡೌನ್ ಮಾಡ್ತೀನಿ. ಓಕೆ, ಈ ರೀತಿ ಜಸ್ಟ್ ಅದರ ಅಂತ ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಎಲ್ಲ ಪ್ರತಿಯೊಬ್ಬರು ಕೂಡ ನಿಮಗೆ ಈ ರೀತಿ ಎಂಟರ್ಪ್ರೈಸ್ ಅನ್ನೋದು ಬಂದಿರುತ್ತೆ. ಇಲ್ಲಿ ಏನು ಮಾಡ್ತಾರೆ, ತುಂಬ ಜನ ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಏನಂದ್ರೆ ಇಲ್ಲಿ ಕ್ಯಾಪ್ಚಾ ಜಾಗದಲ್ಲಿ ಯಾವ ರೀತಿ ಕ್ಯಾಪ್ಚಾ ಹಾಕೋದು, ಏನು ಕ್ಯಾಪ್ಚಾ ಹಾಕೋದು ತುಂಬ ಜನ ಗೊತ್ತಾಗಲ್ಲ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಇಲ್ಲಿ ಸಜೆಷನ್ ಮಾಡೋದಂದ್ರೆ, ನೀವು ಯಾವುದೋ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ, ಮೋಟಿವೇಶನ್ ಬಗ್ಗೆ ಮೋಟಿವೇಶನ್, ಮತ್ತು ಯಾವುದೊಂದು ಟಾಪಿಕ್ ಬ್ಲಾಗ್, ಡೈಲಿ ಬ್ಲಾಗ್ ಆಗಿರ್ಬೋದು, ಯಾವುದೊಂದು ಟಾಪಿಕ್ ಮಾಡಿದ್ರು ಅದ್ರ ಬಗ್ಗೆ ನೀವು ಏನು ಒಂದು ಕ್ಲಿಕ್ಕೇಬಲ್ ಅನ್ನೋದು ಒಂದು ಟೈಟಲ್ ಹಾಕಬೇಕು, ಇಲ್ಲಿ ಕ್ಯಾಪ್ಚಾ ಹಾಕಬೇಕು. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಜಸ್ಟ್ ಪವರ್ ಅಪ್ ಸೋಷಿಯಲ್ ಮೀಡಿಯಾ ಅಂತ ಹಾಕ್ತೀನಿ. ಎಕ್ಸಾಂಪಲ್ ಆಗಿ ನಾನು ನಿಮಗೆ ಪವರ್ ಅಪ್ ಸೋಷಿಯಲ್ ಮೀಡಿಯಾ ಅಂತ ಹಾಕಿ ಜಸ್ಟ್ ಈ ಸಿಂಬಲ್ ಹಾಕಿದ್ದೀನಿ. ಈ ರೀತಿ ನೀವು ಕೂಡ ಏನು ಮಾಡಿ, ಕ್ಯಾಪ್ಚಾ ಟೈಟಲ್ ಇಂಪಾರ್ಟೆಂಟ್. ಯಾಕಂದರೆ
ಈಗ ನೀವು ಯಾವುದೋ ಒಂದು ಬ್ರ್ಯಾಂಡ್ ಏನೋ ಒಂದು ಎಕ್ಸಾಂಪಲ್ ಏನೋ ತಗೋತಾರೆ, ಏನೋ ಒಂದು ಖರೀದಿ ಮಾಡ್ತಾರೆ, ಅದಕ್ಕೆ ಹೆಸರು ಅನ್ನೋದು ಇರ್ತಲ್ಲ, ಅದೇ ರೀತಿ ಕೂಡ ನಿಮ್ಮ ವಿಡಿಯೋ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕ್ಯಾಪ್ಚರ್ ಬೇಕು. ಅದ್ರ ಜೊತೆ ನೀವು ಏನು ಮಾಡಿ, ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ಟೈಟಲ್ ಅಷ್ಟೇ ಹಾಕಿಬಿಡ್ತಾರೆ. ಟೈಟಲ್ ಜೊತೆಗೆ ನೀವು ಏನು ಮಾಡಿ ಈ ರೀತಿ ಸ್ವಲ್ಪ ಗ್ಯಾಪ್ ತೊಗೊಂಡು ಪ್ಲೇಸ್ ತೊಗೊಂಡು ಇಲ್ಲಿ ಏನು ಮಾಡಿ ನೀವು ಚಾಟ್ GPT ಯೂಸ್ ಮಾಡ್ಕೊಳ್ಳಿ. ಚಾಟ್ GPTಯಲ್ಲಿ ಏನು ಯೂಸ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಕೊಳ್ಳೋದು ರೀಲ್ಸ್ ವೈರಲ್ ಹ್ಯಾಶ್ಟ್ಯಾಗ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದಷ್ಟು ಹ್ಯಾಶ್ಟ್ಯಾಗ್ಸ್ಗಳು ಬರುತ್ತೆ. ಇದನ್ನೇನು ಮಾಡಿ ನೀವು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಈಗೇನು ನಾನು ನಿಮ್ಗೆ ಎಲ್ಲರಿಗೆ ಹೇಳ್ಬೇಕಾರೆ ಎಲ್ಲ ಕ್ರಿಯೇಟರ್ಸ್ ಕತ್ತಾನೆ ಈ ಚಾಟ್ GPT ಆಗಿರ್ಬೋದು, ಜಿಮಿನಿ ಆಗಿರ್ಬೋದು, ಜಿಮಿನಿ ಆಗಿರ್ಬೋದು, ಇದೆಲ್ಲ ನಮಗೋಸ್ಕರ ಇದೆ. ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ಳೋದು ಫ್ರೀಗೆ, ಜಸ್ಟ್ ನೋಡ್ಕೊಳ್ಬೋದು. ಇದನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಕೋ ಈ ರೀತಿ ನಾವು ಹಾಕ್ಬೇಕು. ಜಸ್ಟ್ ನೋಡ್ಕೊಳ್ಳೋ ಓಕೆ ನೋಡ್ಕೊಳ್ಬೋದು. ಈ ರೀತಿ ನಾವೇನು ಮಾಡೋದು ರೀಲ್ಸ್ ಹಾಕೋದು ನೋಡಿ. ಇನ್ಸ್ಟಾಗ್ರಾಮ್ ಈ ರೀತಿ ಹ್ಯಾಶ್ಟ್ಯಾಗ್ ಹಾಕ್ಬೋದು. ಇನ್ಸ್ಟಾಗ್ರಾಮ್ಸ್ ಓಕೆ ನೋಡ್ಕೊಳ್ಬೋದು. ಆ ನಂತರ ಬಂದ್ಬಿಟ್ಟು ವೈರಲ್ ನೋಡ್ಕೊಳ್ಬೋದು. ವೈರಲ್ ವಿಡಿಯೋ ಜಸ್ಟ್ ನೋಡ್ಕೊಳ್ಳಿ. ವೈರಲ್ ವಿಡಿಯೋ ಅಂತ ತಕ್ಷಣ ನೋಡ್ಕೊಳ್ಳಿ. ಪಬ್ಲಿಷ್ ಎಷ್ಟು ಮಾಡಿದ್ರೆ ನೋಡಿ 36 ಕೋಟಿ ಸಮಥಿಂಗ್ ನನಗೆ ಲೆಕ್ಕ ಬರಲ್ಲ ನೋಡಿ. ಆ ರೀತಿ ಜಸ್ಟ್ ಈ ರೀತಿ ಏನು ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ. ಅದರ ನಂತರ ಬಿಟ್ಟು ನೀವು ಪ್ರತಿಯೊಂದು ಕೂಡ ನೀವು ಇಲ್ಲಿ ಎಲ್ಲ ಇರುತ್ತೆ, ನೀವು ಪ್ರತಿಯೊಂದು ಕೂಡ ಎಷ್ಟಕ್ಕೆ ನೀವು ಹಾಕಬೇಕು. ಈ ಆ್ಯಕ್ಚುಲಿ ನಿಮ್ಗೆ ಹಾಕೋದಕ್ಕೆ ಬರಲಿಲ್ಲ ಅಂದರೆ ಇಲ್ಲಿದೆ ನೋಡ್ಬೋದು. ಮೇ ಬಿ ಇಲ್ಲಿ ಎಲ್ಲ ನಿಮಗೆ ಇದ್ದೇ ಇರುತ್ತೆ ಚಾಟ್ GPTಯಲ್ಲಿ. ಇದನ್ನ ಕಾಪಿ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಅದರ ಒಟ್ಟಿಲ್ಲಿ ಮ್ಯಾಕ್ಸಿಮಮ್ 5 ಹ್ಯಾಶ್ಟ್ಯಾಗ್ ಮಾತ್ರ ಹಾಕ್ಬೋದು. 5ರ ನಂತರ ಜಾಸ್ತಿ ಹಾಕೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ಬಂದುಬಿಟ್ಟು ನಾನು ಈಗ 4 ಹಾಕಿದ್ದೀನಿ, ಇನ್ನೊಂದು ಹಾಕ್ಬೇಕು, ಅದು ಬೇಡ ಇವಾಗ. ಜಸ್ಟ್ ನಾನು ತೋರಿಸ್ತೀನಿ, ನೀವು ಹಾಕ್ಬೋದು. ಮತ್ತು ಅದ್ರ ಜೊತೆ ನೆಕ್ಸ್ಟ್ ಬಂತು ಇಲ್ಲಿ ಟ್ಯಾಗ್ ಪೀಪಲ್ಸ್ ಅಂತೆಲ್ಲ ಯಾರ ಜೊತೆ ನೀವು ಕೊಲ್ಯಾಬ್ ಮಾಡಿದ್ರೆ ಕೊಲ್ಯಾಬ್ ಕೂಡ ಮಾಡ್ಬೋದು. ಇದು ನಿಮ್ಗೆ ಗೊತ್ತಿದೆ, ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಇದು ಇಷ್ಟ ಆಯಿತು. ಅದರ ನಂತರ ಬಿಟ್ಟು ನೆಕ್ಸ್ಟ್ ನೀವು ಹೇಳ್ಕೊ ಇಲ್ಲಿ ಫೋಟೋ ಇದೆಲ್ಲ ಜಸ್ಟ್ ನೋಡ್ಕೊಳ್ಬೋದು. ಇಲ್ಲಿ ಏನು ಮಾಡ್ಕೊಂಡು ನೀವು ತಮ್ನೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತಮ್ನೇಲ್ ಯಾವ ರೀತಿ ಈಗ ನಾನು ಯೂಟ್ಯೂಬ್ ಸೈಡ್ ನೀವು ನೋಡ್ತಾರೆ ಅಲ್ಲಿ ತಮ್ನೇಲ್ ಇರ್ತಾರೆ. ಅದೇ ರೀತಿ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋನ ತಮ್ನೇಲ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಒಳ್ಳೆ ಕ್ಯಾಪ್ಚರ್ ಒಂದು ಫೋಟೋ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಈಗ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ಮಾಡ್ಬಿಟ್ಟು ಈ ರೀತಿ ನೋಡಿ. ನಾನು ಏನು ಮಾಡ್ತೀನಿ, ದುಡ್ಡು ಕೈಯಲ್ಲಿ ಇದೆಲ್ಲ ಜಸ್ಟ್ ಎಕ್ಸಾಂಪಲ್ ಈ ರೀತಿ ತೋರಿಸ್ತೀನಿ. ಓಕೆ ಇನ್ನು ಸೆಲೆಕ್ಟ್ ಮಾಡ್ತೀನಿ. ನೀವು ಕೂಡ ಈ ರೀತಿ ಕ್ಯಾಪ್ಚರ್ ಮಾಡಿ. ಅದರ ನಂತರ ಡನ್ ಓಕೆ ಪ್ಲೇಸ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಯಿತು. ಇನ್ನು ನೆಕ್ಸ್ಟ್ ಮಾಡ್ಬಿಟ್ಟು ಲೊಕೇಶನ್ ಬೇಕಾದ್ರೆ ನೀವು ಲೊಕೇಶನ್ ಹಾಕ್ಬೋದು, ಬೇಡ ಅದೇನು ಬೇಕಾಗಿಲ್ಲ. ಜಸ್ಟ್ ಇದು ಒರಿಜಿನಲ್ ಆಡಿಯೋ ಅಂತ ಇರುತ್ತೆ. ಈ ಸೆಟ್ಟಿಂಗ್ ಏನು ಚೇಂಜ್ ಮಾಡಿಬಿಡಿ. ಅದ್ರ ಜೊತೆ ನೀವು ಏನು ಮಾಡಿ ಮೋರ್ ಮೇಲೆ ಕ್ಲಿಕ್ ಬಂದುಬಿಟ್ಟು ಅಂದರೆ ಮೋರ್ ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ನೆಕ್ಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡಿ ಹೈಯೆಸ್ಟ್ ಕ್ವಾಲಿಟಿ ಅಪ್ಲೋಡ್ ಅಂತ ಇದ್ರೆ ನೋಡಿ. ಇದು ಇಂಪಾರ್ಟೆಂಟ್. ಯಾಕಂದ್ರೆ ತುಂಬ ಜನ ಏನು ಮಾಡ್ತಾರೆ, ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ವೀಡಿಯೋ ಶೂಟ್ ಮಾಡ್ತಾರೆ, ಒಳ್ಳೆ ಕ್ವಾಲಿಟಿಯಿಂದ ವೀಡಿಯೋ ಎಡಿಟ್ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಅಪ್ಲೋಡ್ ಮಾಡುವಾಗ ನಿಮಗೆ ಈ ಸೆಟ್ಟಿಂಗ್ ಆನ್ ಮಾಡಲ್ಲ. ಇದನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಕ್ವಾಲಿಟಿ ಇಂಪಾರ್ಟೆಂಟ್. ಇನ್ಸ್ಟಾಗ್ರಾಮ್ ಎಲ್ಗೋರಿದಮ್ ಅವ್ರದ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದರ ನಂತರ ತೆಗೆದ್ಬಿಟ್ಟು ಇಲ್ಲಿ ಟ್ರಾನ್ಸಾಕ್ಷನ್ ಅಂದರೆ ಟ್ರಾನ್ಸ್ಫರ್ ಇದೆ ನೋಡಿ, ಲ್ಯಾಂಗ್ವೇಜ್ ಟ್ರಾನ್ಸಾಕ್ಷನ್ ಇದೆಯಲ್ಲ, ಇದೇನು ಮಾಡಿ ಆನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಇಲ್ಲಿ ಐಡಿಯಲ್ ಲೈಕ್ಸ್ ಆ್ಯಂಡ್ ಕೌಂಟ್ ಇದೆಯಲ್ಲ, ಇದನ್ನ ಆಫ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಳ್ಳಿ. ಸರಿ ಆಪಲ್ಲ ಆನ್ ಮಾಡ್ಕೊಳ್ಳಿ. ಯಾರಾದರೂ ನೀವು ರೀಲ್ಸ್ ಕ್ರಿಯೇಟರ್ಸ್ ಇದ್ದರೆ ಇದನ್ನ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟೇ ರೀಲ್ಸು ಏನೇ ಅಂದರೆ ನಮ್ಮ ರೀಲ್ಸ್ ಎಷ್ಟೇ ಲೈಕ್ ಮಾಡಿದ್ರು ಏನೇ ಮಾಡಿದ್ರು ಇನ್ನೊಬ್ಬರಿಗೆ ತೋರಿಸಲ್ಲ, ನೋಡುವಂಥ ಪರ್ಸರ್ ತೋರಿಸೋಣ. ಯಾಕಂದರೆ ಇದನ್ನು ನಮಗೆ ಬೆನಿಫಿಟ್ಸ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ. ಈ ಸೆಟ್ಟಿಂಗ್ ಅದರ ನಂತರ ತೆಳಗಡೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಅದರ ನಂತರ ಬಿಟ್ಟು ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಏನಾದರೂ ನಿಮ್ಮ ಬೇರೆ ಲಿಂಕ್ ಇದ್ದರೆ, ಬೇರೆ ರೀಲ್ಸ್ ವಿಡಿಯೋ ಇದ್ದರೆ ಅದನ್ನ ಲಿಂಕ್ ಮಾಡ್ಬೋದು. ಜಸ್ಟ್ ಲಿಂಕ್ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ಓಕೆ ಈ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಅದ್ರ ಟೈಟಲ್ ಬೇಕಾದ್ರೆ ಟೈಟಲ್ ಹಾಕೋದು, ಬೇಡ. ಜಸ್ಟ್ ಇಷ್ಟು ಹಾಕಿ ನೀವು ಏನು ಮಾಡಬೇಕು, ಏನು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ಹಾಕಿದರೆ ಇಷ್ಟೆಲ್ಲ ಹಾಕಿದ ತಕ್ಷಣ ನೀವು ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಕ್ ಮಾಡೋಂಗಿಲ್ಲ. ಏನು ಮಾಡ್ಬೇಕಾದ್ರೆ ಒಳ್ಳೆ ಒಂದು ಟೈಮಿಂಗ್ ನೋಡಬೇಕು. ಟೈಮಿಂಗ್ ಇಂಪಾರ್ಟೆಂಟ್. ಅತಿ ಹೆಚ್ಚು ಮೇನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಟೈಮಿಂಗ್. ಯಾವ ಟೈಮಿಂಗಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ನಾವು ರೀಲ್ಸ್. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ರೀಲ್ಸ್ ಅನ್ನೋದು ಪ್ರತಿ ದಿನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರ ಅಂದರೆ ನೀವು ಟೈಮಿಂಗ್ ನಿಮ್ಮದೇ ಅಂತ ಒಂದು ಟೈಮಿಂಗ್ ಸೆಟ್ ಮಾಡ್ತೀವಿ. ಅಂದರೆ ಮಾರ್ನಿಂಗ್ ಆಗಿರ್ಬೋದು, ಮತ್ತು ಅದ್ರ ಜೊತೆಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿ ಒಂದು ಟೈಮಿಂಗ್ನ ಸೆಟ್ ಮಾಡ್ಕೊಳ್ಳಿ. ಡೈಲಿ ಮ್ಯಾಕ್ಸಿಮಮ್ 1-2 ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಏನು ಮಾಡಿ ಬೆಳಿಗ್ಗೆ ಅಪ್ಲೋಡ್ ಮಾಡಿ, ಇಲ್ಲ ಸಾಯಂಕಾಲ ಅಪ್ಲೋಡ್ ಮಾಡಿ. ಈ ರೀತಿ ಒಂದು ನಿಮಗೆ ಅದನ್ನು ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ತುಂಬ ಜನ ನೋಡಿದ್ದೇನೆ ಸಿಕ್ಕಿದ ಟೈಮ್ನಲ್ಲಿ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ಟೈಮ್ದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಯಾರು ನೋಡ್ತಾರೆ ನಿಮ್ಮ ರೀಲ್ಸ್, ಯಾರು ನೋಡಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಟೈಮಿಂಗ್ ಸೆಟ್ ಮಾಡ್ಕೊಂಡು ಜಸ್ಟ್ ಏನಿಲ್ಲ. ಈಗ ಎಕ್ಸಾಂಪಲ್ ನಾನು ನಿಮ್ಮ ಮಾಡೋದಕ್ಕೋಸ್ಕರ ತೋರಿಸ್ತೀನಿ. ಒಳ್ಳೆ ಟೈಮಿಂಗ್ ಸೆಟ್ ಮಾಡ್ಕೊಂಡು ಜಸ್ಟ್ ಏನು ಮಾಡೋಲ್ಲ. ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಿತ್ತು ಈಗ ನೋಡಿ ಆಟೋಮೆಟಿಕ್ ನನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಇಲ್ಲಿ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನೀವು ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ ಪೋಸ್ಟಿಂಗ್ ಆಗ್ತಾ ಇದೆ ನೋಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು. ಅನ್ಬೋದು ಬ್ರದರ್ ಸೀಕ್ರೆಟ್ ಟ್ರಿಕ್ಸ್ ಸೆಟ್ಟಿಂಗ್ ಅಂದರೆ ಸೀಕ್ರೆಟ್ ಟ್ರಿಕ್ಸ್ ಅಂತ ಇದೇ ಒಂದು ಸೀಕ್ರೆಟ್ ಟ್ರಿಕ್ಸ್. ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಏನಂದರೆ ಒಳ್ಳೆ ರೀತಿಯಿಂದ ವೀಡಿಯೋ ಶೂಟ್ ಮಾಡಿ, ಒಳ್ಳೆ ರೀತಿಯಿಂದ ಎಡಿಟಿಂಗ್ ಮಾಡಿ, ಒಳ್ಳೆ ರೀತಿಯಿಂದ ಅಪ್ಲೋಡ್ ಮಾಡಿ. ಇಷ್ಟು ಅಪ್ಲೋಡ್ ಮಾಡಿ ಒಳ್ಳೆ ಕ್ಯಾಪ್ಚರ್ಗೆ ಒಳ್ಳೆ ಕಂಟೆಂಟ್ ಹಾಕಿ. ಇಷ್ಟು ನೋಡಿ. ಈಗ ನೀವು ಎಕ್ಸಾಂಪಲ್ ಮಾಡ್ಬಿಟ್ಟು ನಾನು ರೀಲ್ಸ್ ವಿಡಿಯೋ ನೀವು ನೋಡ್ಬೋದು. ಪ್ರತಿಯೊಂದು ಮಿಲಿಯನ್ ಲಕ್ಷ ಗತಿ ವ್ಯೂಸ್ ಮಾಡಿ 10,000 20,000. ಆದ್ರೆ ಬಟ್ ನನ್ನ ಫಾಲೋವರ್ಸ್ ಎಷ್ಟಿದ್ರೆ 3,000 ಮೇಲ್ಗಡೆ. ಆದರೆ ನನಗೆ ವ್ಯೂಸ್ ಲಕ್ಷ ಮೇಲ್ಗಡೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ಮಾಡಿ ನೀವು ಅಪ್ಲೋಡ್ ಮಾಡಿ. ಈಗ ಏನೂ ಎಲ್ಲ ತುಂಬ ಸಿಂಪಲ್. ಈಗ ನೋಡ್ಕೊಬೋದು ರೀಲ್ಸ್ ವಿಡಿಯೋ ಅಪ್ಲೋಡ್ ಆಯಿತು. ನಂದು ಅಪ್ಲೋಡ್ ಆಗ್ತಾಯಿದೆ, ನೀವು ನೋಡ್ಕೊಳ್ಬೋದು. ಜಸ್ಟ್ ಪೋಸ್ಟಿಂಗ್ ಆಗ್ತಾಯಿದೆ ನೋಡಿ. ಆಯ್ತು ನೋಡಿ ಈಗ ರೀಲ್ಸ್ ಅನ್ನೋದು ಅಪ್ಲೋಡ್ ಆಯಿತು. ಈಗ ನೋಡಿ ಇಲ್ಲಿ ಲೈಕ್ ಮಾಡಿದ್ರೆ ಇಲ್ಲಿ ಲೈಕ್ ನನಗೆ ಮಾತ್ರ ತೋರಿಸ್ತೇವೆ, ಬೇರೆದವ್ರು ತೋರ್ಸೋಕ್ಕಾಗಲ್ಲ. ಯಾಕಂದ್ರೆ ನಾನು ಐಡ್ ಮಾಡಿದ್ದೀನಿ. ಈ ರೀತಿ ಮಾಡಿ ನೀವು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ. ಈಗ ಏನೋ ತುಂಬ ಸಿಂಪಲ್. ನನಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡಿದ್ದೀನಿ. ಎಲ್ಲ ನಮ್ಮ ಮೆಂಬರ್ಸ್ ಹೇಳ್ಬೇಕಾದ್ರೆ ತುಂಬ ಜನ ರೀಲ್ಸ್ ವಿಡಿಯೋ ಮಾಡ್ತಾಯಿದ್ದಾರೆ. ಅದ್ರ ಒಟ್ಟು ರೀಚ್ ಸಿಗ್ತಲ್ಲ ಅಂದರೆ ಕಾರಣ ಇದೆ. ಒಳ್ಳೆ ರೀತಿಯಿಂದ ವೀಡಿಯೋ ಅಪ್ಲೋಡ್ ಮಾಡಿ, ಒಳ್ಳೆ ಪ್ರೊಸೆಸ್ ಸೀಕ್ರೆಟ್ ಟ್ರಿಕ್ಸ್ ಅಂದರೆ ಇದೆ. ಒಳ್ಳೆ ಪ್ರೊಸೆಸ್ನಿಂದ ವೀಡಿಯೋ ಅಪ್ಲೋಡ್ ಮಾಡಿ, ಒಳ್ಳೆ ಸ್ಟೆಪ್ನಿಂದ ಅದ್ರ ಜೊತೆಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಒಳ್ಳೆ ಕಂಟೆಂಟ್ ಶೂಟ್ ಮಾಡಿ. ಎಲ್ಲರಿಗೂ ನಾನು ಸಜೆಷನ್ ಮಾಡೋದು ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅದ್ರ ಜೊತೆ ಎಲ್ಲರಿಗೆ ನಾನು ನಿಮಗೆ ಒಂದು ಚಿಕ್ಕದ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಿ ನಾನು ನಿಮ್ಮ ಫ್ಯಾಮಿಲಿ ಮೆಂಬರಾಗಿ ಒಬ್ಬ ಇದನ್ನಾಗಿ
ನನಗೆ ಎಲ್ಲರಿಗೂ ಒಂದು ಸಜೆಷನ್ ಮಾಡ್ತೀನಿ ಏನಂದ್ರೆ ಎಲ್ಲರಿಗೂ ಹೇಳೋದ್ರೆ ಓನ್ ವಾಯ್ಸಿಂದ ವೀಡಿಯೋ ಮಾಡಿ, ಒಳ್ಳೆ ಕಂಟೆಂಟ್ ಮಾಡಿ, ಓನ್ ಒರಿಜಿನಲ್ ಕಂಟೆಂಟ್ ಮಾಡಿ, ಮತ್ತು ಲಿಪ್ಸಿಂಗ್ ಅದು ಮಾಡಬೇಡಿ ಅಂತೇನಲ್ಲ, ಮಾಡಿ ಅದ್ರ ಬಿಟ್ಟು ಒಳ್ಳೆ ಓನ್ ಮಾಡಿದ್ರೆ ಒಂದು ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಆಗುತ್ತೆ, ನಿಮ್ಮದೇ ಆದಂಥ ಒಂದು ಅರ್ನಿಂಗ್ ಆಗುತ್ತೆ, ತುಂಬ ಬೆನಿಫಿಟ್ಸ್ ಆಗುತ್ತೆ. ಅದಕ್ಕೋಸ್ಕರ ಓನ್ ರೀಲ್ಸ್ ಮಾಡಿ ಒಳ್ಳೆ ರೀತಿಯಿಂದ ಇದಾಗುತ್ತೆ. ಎಲ್ಲಿ ಅಪ್ಪನವ್ರ ಚಿಟ್ಟಿ ಸಿಗುತ್ತೆ, ಚಾನ್ಸಸ್ ಸಿಗುತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ಬಿಗ್ ಬಾಸಲ್ಲಿ ಹೋದ್ರು ಎಷ್ಟೋ ಜನ ಈ ರೀತಿ ನೀವು ಕೂಡ ಯೂಸ್ ಮಾಡ್ಕೊಂಡು ಒಳ್ಳೆ ನಿಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ ತೋರಿಸ್ಕೊಳ್ಳಿ. ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ ಅಂತ ಆಯ್ತಾ. ಇನ್ನೊಲ್ಲ ತುಂಬ ಸಿಂಪಲ್, ಎಲ್ಲ ನಮ್ಮ ಫ್ಯಾಮಿಲಿಯರ್ಸ್ ನಾನು ಏನು ಮಾಡಿದೆ, ಈ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ನಾನು ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಅದು ಒಳ್ಳೆ ರೀತಿಯಿಂದ ಸೀಕ್ರೆಟ್ ಟ್ರಿಕ್ಸ್ ರಿವೀಲ್ ಕೂಡ ಮಾಡಿದೆ. ನಾನು ಮಾಡಿದಂಥ ಸೀಕ್ರೆಟ್ ಟ್ರಿಕ್ಸ್ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಟೆಕ್ನಿಕ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಮತ್ತೆ ನಮಗೆ ನೆಕ್ಸ್ಟ್ ಸಿಗ್ತೀನಿ ರೀ ಜೀವನದ ಮತ್ತೆ ಸಿಗ್ತೀನಿ. ಅಷ್ಟೇ ಪ್ರತಿಯೊಂದು ವೀಡಿಯೋ ಮಾಡ್ತಾ ಇರ್ತೀನಿ. ಪ್ರೀತಿಯಿಂದ ಸಪೋರ್ಟ್ ಮಾಡಿ ಎಲ್ಲರಿಗೆ. ಬಾಯ್ ಬಾಯ್.